ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ಕರ್ ಪರೀಕ್ಷಾ ಚಾನಲ್ಗೆ ಸ್ವಾಗತ. ಈ ಒಬ್ಬಟ್ಟು ರೆಸಿಪಿ ತುಂಬಾ ಅವಸರದಲ್ಲೇ ಇರೋರಿಗೆ, ಟೈಮೇ ಇಲ್ಲ ಒಬ್ಬಟ್ಟು ಮಾಡಲಿಕ್ಕೆ ಅನ್ನೋರಿಗೆ ಈ ಒಂದು ರೆಸಿಪಿ. ಈ ಒಂದು ಒಬ್ಬಟ್ಟು ಮಾಡಲಿಕ್ಕೆ ಬೇಳೆನೂ ಬೇಯಿಸೋದು ಬೇಡ, ರುಬ್ಬೋದು ಬೇಡ. ತುಂಬಾ ಸಿಂಪಲ್ಲಾಗಿ ನಾವು ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ಈ ಒಂದು ಹಬ್ಬಗಳ ಸೀಸನ್ನಲ್ಲಿ ಟೈಮೇ ಇಲ್ಲ ಅನ್ನೋರು ಅಥವಾ ಒಬ್ಬಟ್ಟು ಮಾಡೋಕ್ಕೆ ತುಂಬಾ ಕಷ್ಟ ಅನ್ನೋರು ಈ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದರ ಜೊತೆಗೆ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಒಬ್ಬಟ್ಟು ನೋಡ್ತಿದ್ದೀರಲ್ಲ. ಇದೇ ರೀತಿಯಲ್ಲಿ ಒಬ್ಬಟ್ಟು ಮಾಡೋದಾಯಿತು ಅಂತಂದರೆ ಬೇಳೆನ ಬೇಯಿಸದೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು. ಒಂದು ಚಿಟಿಕೆ ಆಗುವಷ್ಟು ಉಪ್ಪು, ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಕಣಕನ ರೆಡಿ ಮಾಡ್ಕೊಳ್ಬೇಕು. ಒಬ್ಬಟ್ಟಿಗೆ ಬೇಕಾಗಿರ್ತಕ್ಕಂಥ ಕಣಕನೂ ಅಷ್ಟೇ ತೀರಾ ಮೃದುವಾಗಿರಬಾರ್ದು, ತೀರಾ ಗಟ್ಟಿಯಾಗಿರಬಾರ್ದು. ಎರಡರ ಮಧ್ಯದಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಗಟ್ಟಿ ಆಯಿತು ಅಂದರೆ ರಫ್ ಆಗಿ ಬರುತ್ತೆ ಒಬ್ಬಟ್ಟು. ಹಾಗೆ ಸ್ಮೂತ್ ಆಯಿತು ಅಂತಂದರೆ ಕೈಗೆ ಜಾಸ್ತಿ ಪ್ರಮಾಣದಲ್ಲಿ ಅಂಟ್ಕೊಳ್ಳುತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಜಾಸ್ತಿ ಗಟ್ಟಿನೂ ಅಲ್ಲ, ಜಾಸ್ತಿ ತೆಳುವಾಗಿನೂ ಅಲ್ಲ. ಮೇಲ್ಗಡೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಅಪ್ಲೈ ಮಾಡಿ ಮೇಲ್ಗಡೆಯಿಂದ ಒಂದು ತಟ್ಟೆನ ಮುಚ್ಚಿ ಹಿಟ್ಟನ್ನು ರೆಸ್ಟ್ ಮಾಡೋಕೆ ಇಡೋಣ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಕಪ್ ಅಳತೆಯಿಂದ 3/4 ಕಪ್ ಆಗುವಷ್ಟು ಬೆಲ್ಲನ ಬಳಸ್ಕೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ 1 ಕಪ್ ಆಗುವಷ್ಟು ಬೆಲ್ಲನ ಬಳಸ್ಕೊಳ್ಬೋದು. ಹಾಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಬಳಸ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲನ ನಾವು ಕರಗಿಸ್ಕೊಳ್ಬೇಕು ಅಷ್ಟೇ. ಯಾವುದೇ ಪಾಕ ಬೇಡ ಈ ಒಬ್ಬಟ್ಟಿಗೆ, ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಹಾಗಾಗಿ ಬೆಲ್ಲನ ಒಂದ್ಸರಿ ಕರಗಿಸ್ಕೊಳ್ಳೋಣ. ಇವಾಗ ನೋಡಿ, ಬೆಲ್ಲ ಕರಗಿದ್ದಾಗಿದೆ. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ರೀತಿ ಒಂದ್ಸರಿ ಬೆಲ್ಲನ ಕರಗಿಸ್ಕೊಳ್ಳಿ. ಇವಾಗ ಇದನ್ನು ಗ್ಯಾಸ್ನ ಆಫ್ ಮಾಡಿ ಒಂದು ಸೈಡಲ್ಲಿ ಎತ್ತಿಡೋಣ. ಈ ಸೈಡಲ್ಲಿ ಮತ್ತೆ ಅದೇ ಪಾತ್ರೆಗೆ 1.5 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಒಂದು ಸ್ವಲ್ಪ ಕರಗಿದ ತಕ್ಷಣ ಯಾವ ಕಪ್ಪಿಂದ ಬೆಲ್ಲ ತೊಗೊಂಡಿದ್ವಿ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಈ ರೀತಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡ ನಂತರ ಈ ಒಂದು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಅಂತಂದರೆ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾ ಬರೋಣ. ಈ ಟೈಮಲ್ಲಿ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಣ್ಣ ಬದಲಾಗಬೇಕು. ಇವಾಗ ಬಣ್ಣ ಬದಲಾಗಿದ್ದಾಗಿದೆ. ಇಷ್ಟು ಫ್ರೈ ಮಾಡಿದರೆ ಸಾಕು. ಒಂದು 2-3 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕು. ಇವಾಗ ಹುರಿದಿದ್ದಾಗಿದೆ. ಇಷ್ಟೇ ಆದರೆ ಸಾಕು. ಒಂದು ಸ್ವಲ್ಪ ನಮಗೆ ಇದು ತೀರಾ ನೈಸ್ ಅನ್ನಿಸ್ಬಿಡುತ್ತೆ ಹಿಟ್ಟಿಂದ ಮಾಡ್ತಿರೋದ್ರಿಂದ ಅನ್ನೋದಕ್ಕೋಸ್ಕರ 1 ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸೇರಿಸಲೇಬೇಕು ಅಂತ ಏನಿಲ್ಲ. ಸೇರಿಸದೇ ಇದ್ರೂ ಕೂಡ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ. ಆದರೆ ಈ ರೀತಿ ಚಿರೋಟಿ ರವೆ ಸೇರಿಸೋದ್ರಿಂದ ಮಾಡ್ತಕ್ಕಂಥ ಒಬ್ಬಟ್ಟು ಒಂದು ಸ್ವಲ್ಪ ರವೆ ರೀತಿಯಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ರವೆ ಸೇರಿಸಿದ ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ಬೆಲ್ಲನ ಕರಗಿಸಿ ಇಟ್ಟಿರ್ತಕ್ಕಂಥ ನೀರನ್ನು ಒಂದ್ಸರಿ ಶೋಧಿಸ್ಕೊಳ್ಳೋಣ. ಕಂಪ್ಲೀಟಾಗಿ 1 ಕಪ್ ಆಗುವಷ್ಟು ನೀರನ್ನು ಹಿಡ್ಕೊಳ್ಳುತ್ತೆ. ಎಲ್ಲೂ ಕೂಡ ಬೆಲ್ಲದ ನೀರನ್ನ ಎತ್ತಿಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸ್ವೀಟು ಕರೆಕ್ಟಾಗಿ ಬರಬೇಕು ಅಂತಂದರೆ ನಾವು ರೆಡಿ ಮಾಡಿರ್ತಕ್ಕಂಥ 1 ಕಪ್ ನೀರನ್ನ ಸೇರಿಸ್ಕೊಳ್ಬೇಕು. ಸೇರಿಸುವಾಗ ಈ ರೀತಿ ಜಾಸ್ತಿ ನೀರಾಯ್ತೇನೋ ಅನಿಸುತ್ತೆ, ತೊಂದರೆ ಇಲ್ಲ. ಆ 1 ಕಪ್ ನೀರನ್ನು ಕೂಡ ಕಂಪ್ಲೀಟಾಗಿ ಸ್ವಲ್ಪ ಸೇರಿಸ್ತಾ ಬನ್ನಿ. ಒಮ್ಮೆಲೆ ಸೇರಿಸ್ಕೊಳ್ಳೋದು ಬೇಡ. ಬೇಕು ಅಂದರೆ ಒಮ್ಮೆಲೆ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು 2 ಬ್ಯಾಚಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ಕಲಿಸುವಾಗ ಗಂಟುಗಳು ಅನಿಸುತ್ತೆ, ಆದರೆ ಎಲ್ಲ ಗಂಟುಗಳು ಕರೆಕ್ಟಾಗಿ ಓಡ್ಕೊಳ್ಳುತ್ತೆ, ತೊಂದರೆ ಏನಿಲ್ಲ. ನೋಡಿ, ನಾನು ಕೂಡ ಇಲ್ಲಿ ರೆಡಿ ಮಾಡಿರ್ತಕ್ಕಂಥ 1 ಕಪ್ ಬೆಲ್ಲದ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ ನಂತರ ಈ ರೀತಿ ಕಲಿಸ್ತಾ ಬನ್ನಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇರಲಿ. ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಗಂಟುಗಳೇನಾದರೂ ಆಯಿತು ಅಂದರೆ ಈ ರೀತಿ ಒಂದು ಸ್ವಲ್ಪ ಮ್ಯಾಶ್ ಮಾಡಿದರೆ ಸಾಕು, ಗಂಟುಗಳು ಕೂಡ ಒಡ್ಕೊಳ್ಳುತ್ತೆ. ಒಂದು ಸ್ವಲ್ಪ ಈ ರೀತಿ ಗಟ್ಟಿಯಾಗೋವರೆಗೂ ಫ್ರೈ ಮಾಡ್ತಾ ಬನ್ನಿ. ಮಧ್ಯದಲ್ಲಿ ಬೇಕು ಅಂದರೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೋದು. ನಾನು ಕೂಡ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ತುಪ್ಪ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇರೋದಾಯಿತು ಅಂದರೆ 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಹೂರಣ ನಮಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕಲಿಸ್ತಾ ಬರಬೇಕು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ರೆಡಿ ಮಾಡ್ಕೊಳ್ಬೇಕು ಹೂರಣನ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಯಾವುದೇ ಗಂಟುಗಳೇನೂ ಆಗೋದಿಲ್ಲ. ಇವಾಗ ಗ್ಯಾಸ್ನ ಆಫ್ ಮಾಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಕೈಗೂ ಕೂಡ ಅಂಟಬಾರ್ದು,
ಹಾಗೆ ಒಂದು ಸ್ವಲ್ಪ ಈ ರೀತಿ ಹೂರಣನ ತೊಗೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಉಂಡೆಗಳನ್ನ ಕಟ್ಕೊಂಡಾಗ ಉಂಡೆ ರೀತಿಯಲ್ಲಿ ಆಗಬೇಕು. ಈ ರೀತಿ ಆದಾಗ ಪರ್ಫೆಕ್ಟಾಗಿ ಒಂದು ಹೂರಣ ರೆಡಿಯಾಗಿದೆ ಅಂತ ಅರ್ಥ. ಒಟ್ಟಲ್ಲಿ ಕೈಗೆ ಅಂಟ್ಕೊಳ್ಬಾರ್ದು. ಒಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ, ಅಂದರೆ ಬಿಸಿ ಕೈ ಮುಟ್ಟುವಷ್ಟಿದ್ದಾಗಲೇ ಈ ಒಂದು ಹೂರಣನ ಕರೆಕ್ಟಾಗಿರ್ತಕ್ಕಂಥ ರೀತಿಯಲ್ಲಿ ಒಂದ್ಸರಿ ಈ ರೀತಿ ಕೈಯಿಂದ ನಾದ್ಕೊಳ್ಳಿ. ನೋಡಿ, ತುಂಬಾ ಸಿಂಪಲ್ಲಾಗಿ ಹೂರಣ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಡೈರೆಕ್ಟಾಗಿ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಬಳಸ್ಕೊಳ್ಬೋದು. ಇಲ್ಲಿ ಬೇಸನ್ ಹಿಟ್ಟನ್ನು ಬಳಸಿದ್ದೀವಿ, ಅಂದರೆ ಬೇಳೆನ ಒಂದು ರುಬ್ಬದೆ ನಾವು ಅದರ ಪೌಡ್ರಿಂದನೂ ಕೂಡ ನಾವು ಒಬ್ಬಟ್ಟನ್ನು ಮಾಡ್ಕೊಳ್ಬೋದು. ಈ ಒಬ್ಬಟ್ಟು ತುಂಬಾ ರುಚಿಯಾಗಿರುತ್ತೆ. ಬೇಳೆನ ರುಬ್ಬದೆ ಮಾಡೋದ್ರಿಂದ ರುಚಿಯಲ್ಲಿ ಏನಾದರೂ ಬದಲಾವಣೆ, ಸ್ವಲ್ಪ ಮಟ್ಟಿಗೆ ಮಾತ್ರ ಬದಲಾವಣೆ. ಯಾಕಂದರೆ ನಾವು ಬೇಳೆನ ರುಬ್ಬಿ ತಿಂದಿರ್ತಕ್ಕಂಥ ಒಬ್ಬಟ್ಟೆ ಜಾಸ್ತಿ. ಈ ರೀತಿ ಮಾಡಿರ್ತಕ್ಕಂಥ ಒಬ್ಬಟ್ಟನ್ನು ಕಡಿಮೆ ರೀತಿಯಲ್ಲಿ ತಿಂದಿರೋದ್ರಿಂದ ನಮಗೆ ರುಚಿಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಅನಿಸುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಒಬ್ಬಟ್ಟು ಒಬ್ಬಟ್ಟಾಗೇ ಇರುತ್ತೆ. ಅಲ್ಲಿ ಬೇಳೆನ ಬಳಸಿರ್ತೀವಿ, ಇಲ್ಲಿ ಬೇಳೆನ ಪೌಡ್ರ್ ಮಾಡಿರ್ತಕ್ಕಂಥ ಒಂದು ಪೌಡ್ರಿಂದ, ಅಂದರೆ ಬೇಸನ್ನು ಅಥವಾ ಕಡಲೆ ಹಿಟ್ಟಿಂದ ಮಾಡಿರ್ತೀವಿ. ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ, ಈ ಸೈಡಲ್ಲಿ ಕಣಕ ಕೂಡ ತುಂಬಾ ಪರ್ಫೆಕ್ಟಾಗಿ ನೆನ್ಕೊಂಡಿದೆ. ಅದ್ರ ಜೊತೆಗೆ ಒಬ್ಬಟ್ಟನ್ನು ಮಾಡುವಾಗ ಕಣಕ ಅಥವಾ ಹಿಟ್ಟು ಕೂಡ ತುಂಬಾ ಇಂಪಾರ್ಟೆಂಟು, ನೆನೆಸೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಒಬ್ಬಟ್ಟನ್ನು ಮಾಡೋಕ್ಕಿಂತ ಮುಂಚೆ, ಅಂದರೆ ಒಂದು 2 ಗಂಟೆ ಮುಂಚಿತವಾಗಿಯೇ ಈ ಒಂದು ಕಣಕನ ರೆಡಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮಗೆ ಕಣಕ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹೋಳಿಗೆ ಕೂಡ ಎಲ್ಲೂ ಕೂಡ ಹರಿಯೋದಿಲ್ಲ. ಈ ರೀತಿ ಕಟ್ಟಾಗಬೇಕು, ಆ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಇವಾಗ ಕಣಕ ಕೂಡ ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಹೂರಣನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಹೂರಣ ಅಷ್ಟು ಕ್ವಾಂಟಿಟಿ ತೊಗೊಳ್ಳಿ. ಅಂದರೆ ಹೋಳಿಗೆ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ಜಾಸ್ತಿ ಹೂರಣ ತೊಗೊಳ್ಳಿ, ಕಡಿಮೆ ಸೈಜಲ್ಲಿ ಸಣ್ಣ ಸೈಜಲ್ಲಿ ಬೇಕು ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹೂರಣನ ಬಳಸ್ಕೊಳ್ಳಿ. ಇವಾಗ ನೋಡಿ, ಒಂದು ಬಟರ್ ಪೇಪರು ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಕೂಡ ಬಳಸ್ಕೊಳ್ಬೋದು. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಕಣಕ ತೊಗೊಳ್ಬೇಕು. ಕಣಕ ತೊಗೊಳ್ಳುವಾಗಲೂ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟು. ಯಾವ ಗಾತ್ರದಲ್ಲಿ ನೀವು ಹೂರಣ ತೊಗೊಂಡಿರ್ತೀರಿ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಾವು ಕಣಕನ ಬಳಸ್ಕೊಳ್ಬೇಕು. ಈ ರೀತಿ ಒಂದು ಸ್ವಲ್ಪ ಕಣಕ ಅಥವಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ತೊಗೊಂಡಿರ್ತಕ್ಕಂಥ ಒಂದು ಹೂರಣನ ಸ್ವಲ್ಪ ಪ್ರೆಸ್ ಮಾಡಿ ಮಧ್ಯದಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡಿಕೊಂಡು ತಟ್ಟಿದರೆ ಮುಗೀತು. ತುಂಬಾ ಸಿಂಪಲ್ಲಾಗಿ ತಟ್ಕೊಳ್ಬೋದು. ಮೇಲ್ಗಡೆ ಬೇಕು ಅಂದರೆ ಒಂದು ಬಟರ್ ಶೀಟ್, ಇನ್ನೊಂದು ಬಟರ್ ಶೀಟ್ ಅಥವಾ ಪೇಪರ್ನ ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ನೋಡಿ ಎಷ್ಟು ಸಿಂಪಲ್ ಅಂತಂದರೆ ಜಸ್ಟ್ ಕೈಯಿಂದ ಪ್ರೆಸ್ ಮಾಡಿದರೆ ಸಾಕು, ಒಬ್ಬಟ್ಟು ರೆಡಿಯಾಗಿರುತ್ತೆ. ಬೇಕು ಅಂದರೆ ಲಟ್ಟಣಿಗೆ ಸಹಾಯದಿಂದ ಕೂಡ ಲಟ್ಟಿಸ್ಕೊಳ್ಬೋದು. ಇಷ್ಟ ಆದರೆ ಸಾಕು. ನಾನು ಮೀಡಿಯಮ್ ಗಾತ್ರದಲ್ಲಿ ಒಬ್ಬಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿ ಒಬ್ಬಟ್ಟನ್ನು ಇದೇ ರೀತಿಯಲ್ಲಿ ಫಿಲ್ ಮಾಡಿಕೊಂಡು ತಟ್ತಾ ಬನ್ನಿ. ಈ ಸೈಡಲ್ಲಿ ಆಲ್ರೆಡಿ ನಾನು ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ. ತವನ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಹೋಳಿಗೆನ ಹಾಕಿ ಬೇಯಿಸ್ಕೊಳ್ಳಿ. ಬೇಯಿಸುವಾಗಲೂ ಅಷ್ಟೇ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಅಪ್ಲೈ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು, ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಆಯಿತು ಅಂತಂದರೆ ಬೇಗ ಸೀದು ಹೋಗುತ್ತೆ. ಅದ್ರ ಜೊತೆಗೆ ಬೇಯಿಸುವಾಗ ಒಬ್ಬಟ್ಟು ಉಬ್ಕೊಂಡು ಬರೋದಿಲ್ಲ. ಈ ರೀತಿ ಒಬ್ಬಟ್ಟು ಉಬ್ಕೊಂಡು ಬರಬೇಕು ಅನ್ನೋದಾಯಿತು ಅಂತಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಅಂದಾಗ ಮಾತ್ರ ಈ ರೀತಿ ಪೂರಿ ರೀತಿಯಲ್ಲಿ ಒಬ್ಬಟ್ಟು ಉಬ್ಕೊಂಡು ಬರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಒಬ್ಬಟ್ಟು ಉಬ್ಕೊಳ್ತಿದೆ ಅಂತ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿದರೆ ನಮಗೆ ಇದನ್ನು ಬೇಳೆನ ಬೇಯಿಸದೆ ಮಾಡಿರ್ತಕ್ಕಂಥ ಒಬ್ಬಟ್ಟು ಅಂತ ಅನಿಸೋದೇ ಇಲ್ಲ. ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಒಬ್ಬಟ್ಟು ರೆಡಿಯಾಗಿದೆ ಅಂತ. ಪ್ರತಿಯೊಂದೂ ಕೂಡ ಅಷ್ಟೇ ಇದೇ ರೀತಿಯಲ್ಲಿ ಉಬ್ಕೊಂಡು ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಒಬ್ಬಟ್ಟು ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಒಂದು ವೇಳೆ ಈ ರೀತಿ ಒಬ್ಬಟ್ಟನ್ನು ಇನ್ಸ್ಟೆಂಟಾಗಿ ಮಾಡೋದು ಇಷ್ಟ ಇಲ್ಲ ಅನ್ನೋದಾಯಿತು ಅಂತಂದರೆ ಬೇಳೆನ ಬೇಯಿಸಿ ಪರ್ಫೆಕ್ಟ್ ಆದ ಅಳತೆಯಲ್ಲಿ ಯಾವ ರೀತಿ ಒಬ್ಬಟ್ಟು ಮಾಡೋದು ಅಂತ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾನು ಕೂಡ ಪ್ರತಿಯೊಂದನ್ನು ಇದೇ ಮೆಥಡಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೂರಿ ರೀತಿಯಲ್ಲಿ ಉಬ್ಕೊಳ್ಬೇಕು ಅಂತಂದರೆ ಹೇಳಿರ್ತಕ್ಕಂಥ ಕ್ವಾಂಟಿಟಿಯಲ್ಲಿ ಹೇಳಿರ್ತಕ್ಕಂಥ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಈ ಒಬ್ಬಟ್ಟನ್ನು ಇಡೀ ದಿನ ಇಟ್ಟರೂ ಕೂಡ ಇದೇ ಒಂದು ಸ್ಮೂತಲ್ಲೇ ಇರುತ್ತೆ, ಅಂದರೆ ತುಂಬಾ ಮೃದುವಾಗಿರುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.